ಕಮಲನಗರ ತಾಲೂಕಿನ ಕೋರಿಯಾಲ ಗ್ರಾಮದಲ್ಲಿ ಶಹೀದ್ ಹವಾಲ್ದಾರ್ ಅನಿಲ್ ಕುಮಾರ್ ಉಮಾಕಾಂತ್ ನವಡಿ ಸ್ಮಾರಕ ನಿರ್ಮಾಣ ಭೂಮಿ ಪೂಜೆ ಕಾರ್ಯಕ್ರಮ 76ನೇ ಗಣರಾಜ್ಯೋತ್ಸವ ನಿಮಿತ್ತ ಕೋರಿಯಾಲ್ ಗ್ರಾಮದ ಹತ್ತಿರ ಸ್ಮಾರಕ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಂಪಿ ಸಾಗರ್ ಖಂಡ್ರೆ ಹಾಗೂ ಡಾಕ್ಟರ್ ಭೀಮ್ಸಿಂಗ್ ಶಿಂದೆ ಅವರ ನೇತೃತ್ವದಲ್ಲಿ ಸ್ಮಾರಕ ಭೂಮಿ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸೈನಿಕರಿಗೂ ಮಾಜಿ ಸೈನಿಕರಿಗೂ ಎಲ್ಲ ನಮ್ಮ ತಾಯಂದಿರಿಗೂ ಚಿಕ್ಕ ಮಕ್ಕಳಿಗೂ ಹಿರಿಯರಿಗೂ ಯುವಕರಿಗೂ ಗ್ರಾಮಸ್ಥರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾನು ತಮ್ಗೆಲ್ಲರಿಗೂ ಸಲ್ಲಿಸುತ್ತೇನೆ. ಇವತ್ತಿನ ದಿವಸ ಶಹೀದ್ ಹವಾಲ್ದಾರ್ ಅನಿಲ್ ಕುಮಾರ್ ನವಾಡಿ ಅವರ ನಾವೇನು ಒಂದು ಸ್ಮಾರಕ ಮಾಡಬೇಕು ಅಂತ ನಾವು ಇವತ್ತಿನ ದಿವಸ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗಿಯಾಗಿ ನನಗೂ ಕೂಡ ಒಂದು ಹೆಮ್ಮೆ ಅನಿಸ್ತಾ ಇದೆ. ಯಾರು ಅವರು ದೇಶಕ್ಕಾಗಿ, ನಮ್ಮ ಭಾರತ ದೇಶಕ್ಕಾಗಿ ಅವರು ಪ್ರಾಣವನ್ನೇ ಅವರು ಬಲಿದಾನ ಮಾಡಿದ್ದಾರೆ, ಅಂಥವ್ರದ್ದು ನಾವು ಒಂದು ಸ್ಮಾರಕ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆಲ್ಲರಿಗೂ 100 ಒಳ್ಳೇದಾಗತ್ತೆ ಅಂತ ನಾನು ಭಾವಿಸುತ್ತೇನೆ. ಇದರಲ್ಲೂ ಕೂಡ ಅವರು ಶಹೀದ್ ಆಗಿದ್ದಾಗ ನಾನು ಊರಲ್ಲಿರ್ಲಿಲ್ಲ. ಊರಲ್ಲಿದ್ದಾಗ ತಾವು ಫೋನ್ ಹಚ್ಚಿದ್ರಿ ಇವಾಗ ನಾವು ರಾಜಕಾರಣಿಗಳಿದ್ದೀವಿ. ನಾವು ಒಂದ್ ಕೆಲಸ ಮಾಡೋರ ರೋಡ್ ಮಾಡೋರ ಜನರಿಗೆ ರೋಡ್ ಕಾಣಿಸ್ತದ, ಎಲ್ಲರ ಬಾಯಿ ಹೊಡ್ಸ್ರ ಬಾಯಿ ಕಾಣಿಸ್ತದ. ವೈದ್ಯರು ಅದಾರ, ಯಾರ ನೀವು ಡಾಕ್ಟರ್ ಬಲ್ ಹೋಯ್ತಿರಿ, ಅವ್ರ ಡಾಕ್ಟರ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ರು, ಸೇವೆ ಮಾಡ್ರು, ಅವ್ರ ಹೆಸರು ಆಯ್ತದ. ಅವ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ, ಗೋಲಿ ಕೊಡ್ತಾ ಇದಾರೆ, ಪೇಷಂಟು ಅವ್ರಿಗೆ ಸುಧಾರಣೆ ಆಗ್ತದೆ ಅಂತ. ವಕೀಲರು ಅದಾರ, ಯಾವುದೇ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಒಂದ್ ಕೇಸ್ ಇತ್ತು ಅಂತ ನೀವು ವಕೀಲರ ಬಲ್ ಹೋದ್ರ ಅಂತಂದ್ರ ಅವ್ರದ್ದು ಹೆಸರು ಆಯ್ತದ. ನಾವು ವಕೀಲರ ಬಲ್ ಹೋಗಿದ್ದೇವೆ, ನಮ್ ಕೆಲ್ಸ ಆಯ್ತು ಅಂತ. ಆದ್ರೆ ಅಲ್ಲಿ ಬಾರ್ಡರ್ ಮೇಲೆ ನಮ್ ಸಾವಿರಾರು ಲಕ್ಷಾಂತರ ಸೈನಿಕರು ಏನ್ ಸೇವೆ ಸಲ್ಲಿಸ್ತಾ ಇದಾರ, ಅವ್ರು ಯಾವುದೇ ಒಂದು ಹೆಸರು ಸಲ್ಲಿಕಿನ ಸೇವೆ ಸಲ್ಲಿಸ್ತಾ ಇಲ್ಲ, ನಮ್ ದೇಶದ ಸುರಕ್ಷಿತ ಸಲ್ಲಿಸ್ತಾ ಇದಾರೆ. ಆದ್ರೆ ಇದು ಆ ಸೇವೆ ಸಲ್ಲಿಸೋದು ಜಾಸ್ತಿ ಜನರಿಗೆ ಕಾಣೋದಿಲ್ಲ, ಯಾಕಂತಂದ್ರೆ ಬಹಳ ದೂರ ಅದ. ಇವತ್ತಿನ ದಿವಸ ನಾವು ರಾತ್ರಿ ನಾವು ಆರಾಮಾಗಿ ನಾವು ಮಲ್ತಾ ಇದೀವಿ, ಯಾವುದೇ ಕಾರಣದಿಂದ ನಮ್ಗೆ ಏನೋ ಸಮಸ್ಯೆ ಇಲ್ಲ, ಯಾರು ಬಂದು ನಮ್ಗೆ ಅಟ್ಯಾಕ್ ಮಾಡ್ತಾ ಇರಲ್ಲ, ಬೇರೆ ದೇಶದವ್ರು ಬಂದು ನಮ್ಮ ಮೇಲೆ ನಮ್ಮ ದೇಶ ಕಬ್ಜಾ ಮಾಡ್ತಾ ಇಲ್ಲ ಅಂತಂದ್ರೆ ಇವೆಲ್ಲ ನಮ್ಮ ಸಾವಿರಾರು ಲಕ್ಷಾಂತರ ಸೈನಿಕರಿಗೆ ಇಷ್ಟ ಇಲ್ಲ ಅಂತಂದ್ರೆ ನಾವ್ ಯಾರು ಇರಲ್ಲ. ಇಂಥ ಸಂದರ್ಭದಲ್ಲಿ ನಮ್ ಸೈನಿಕರು ಅವರೆಲ್ಲಾ ಬಿಟ್ಕೊಟ್ಟು ಮನೆ ಅವ್ರ ಪರಿವಾರ ಎಲ್ಲಾನೇ ಬಿಟ್ಕೊಟ್ಟು ಅವರು ಇಡೀ ಜೀವನ ಅವರು ಲೈನ್ ಆಫ್ ಫೈರ್ ಮೇಲೆ ಹಾಕಿ ಅವರು ಸೇವೆ ಸಲ್ಲಿಸ್ತಾ ಇದ್ರೆ ಇದು ಎಷ್ಟು ನಾವು ಹೇಳೋರು ಕಡಿಮೆ ಅನ್ಸುದ. ಅದಕ್ಕೆ ನಮ್ಮ ಎಲ್ಲ ಸೈನಿಕರಿಗೆ, ಮಾಜಿ ಸೈನಿಕರಿಗೆ ನಂದು ಹಾಗೂ ನಮ್ಮೆಲ್ಲರ ಪರವಾಗಿ ನನ್ನ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ.